ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 20th ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ಹೂ ಇಸ್ ಅಪಾಯಿಂಟೆಡ್ ಆಸ್ ಇಂಟರಿಮ್ ಚೇರ್ಮನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್? ಕರ್ನಾಟಕ ವಿಧಾನ ಪರಿಷತ್ತಿನ ಹಂಗಾಮಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಘುನಾಥ್ ರಾವ್ ಮಲ್ಕಾಪುರೆ. ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದರು. ಸೊ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವವರೆಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿಯ ಎಂಎಲ್ಸಿ ರಘುನಾಥ್ ರಾವ್ ಮಲ್ಕಾಪುರೆ ಅವರನ್ನು ಪರಿಷತ್ತಿನ ಹಂಗಾಮಿ ಅಧ್ಯಕ್ಷನಾಗಿ ನೇಮಿಸಿದರು. ಸೊ ರಘುನಾಥ್ ರಾವ್ ಅವರು ಬೀದರ್ ಜಿಲ್ಲೆಯಿಂದ 2 ಬಾರಿ ಎಂಎಲ್ಸಿ ಆಗಿದ್ದಾರೆ. ಅಂಡ್ ಜೆಡಿಎಸ್ ಲೀಡರ್ ಬಸವರಾಜ ಹೊರಟ್ಟಿ ಅವರು ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಯಾದರು. ಸೊ ರಘುನಾಥ್ ರಾವ್ ಮಲ್ಕಾಪುರೆ ಅವರನ್ನು ಕರ್ನಾಟಕ ವಿಧಾನ ಪರಿಷತ್ತಿನ ಹಂಗಾಮಿ ಅಧ್ಯಕ್ಷನಾಗಿ ನೇಮಿಸಲಾಗಿದೆ. ಸೊ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ನೋಡೋದು ಗೈಸ್, ಇದನ್ನು ಅಪ್ಪರ್ ಹೌಸ್ ಎಂದು ಕರೆಯುತ್ತಾರೆ. ಟರ್ಮ್ ಲಿಮಿಟ್ 6 years. ಲೀಡರ್ ಆಫ್ ದ ಹೌಸ್ ಕೋಟಾ ಶ್ರೀನಿವಾಸ್ ಪೂಜಾರಿ, ಡೆಪ್ಯೂಟಿ ಲೀಡರ್ ಎಂಟಿಬಿ ನಾಗರಾಜ್, ಲೀಡರ್ ಆಫ್ ಅಪೋಸಿಷನ್ ಬಿಕೆ ಹರಿಪ್ರಸಾದ್, ಚೀಫ್ ಸೆಕ್ರೆಟರಿ ಕೆಆರ್ ಮಹಾಲಕ್ಷ್ಮಿ, and total MLC seats 75. Which state has won 12th Hockey India Senior Women National Championship 2022? 2022ರ 12ನೇ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಯಾವ ರಾಜ್ಯ ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಒಡಿಶಾ. ಒಡಿಶಾ ರಾಜ್ಯವು 12ನೇ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2022 ಅನ್ನು ಗೆದ್ದಿದೆ. ಸೊ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಫೈನಲ್ನಲ್ಲಿ ಒಡಿಶಾ 2-0 ಅಂತರದಲ್ಲಿ ಕರ್ನಾಟಕ ವಿರುದ್ಧ ಜಯ ಸಾಧಿಸಿತು. ಸೊ ಹರಿಯಾಣವನ್ನು ಸೋಲಿಸಿದ ನಂತರ ಜಾರ್ಖಂಡ್ ಈ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಿದೆ. ಸೊ ಈ ಟೂರ್ನಮೆಂಟ್ ನಲ್ಲಿ ಫಸ್ಟ್ ಒಡಿಶಾ, ಸೆಕೆಂಡ್ ಕರ್ನಾಟಕ ಅಂಡ್ ಥರ್ಡ್ ಜಾರ್ಖಂಡ್. ಹಸನ್ ಶೇಖ್ ಮೊಹಮೂದ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ಅ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ? ಹಸನ್ ಶೇಖ್ ಮೊಹಮೂದ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೊಮಾಲಿಯಾ. ಸೊಮಾಲಿಯಾ ಶಾಸಕರು ಆಫ್ರಿಕನ್ ದೇಶದ ಮುಂದಿನ ಅಧ್ಯಕ್ಷರಾಗಿ ಮಾಜಿ ನಾಯಕ ಹಸನ್ ಶೇಖ್ ಮಹಮೂದ್ ಅವರನ್ನು ಆಯ್ಕೆ ಮಾಡಿದರು. ಸೊ ಹಸನ್ ಶೇಖ್ ಮಹಮೂದ್ ಅವರು 2012ರಿಂದ 2017ರ ನಡುವೆ ಸೊಮಾಲಿಯಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಸೊ ಸೊಮಾಲಿಯಾ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಮೊಗಾಡಿಶು, ಕರೆನ್ಸಿ ಸೊಮಾಲಿ ಶಿಲಿಂಗ್, ಪ್ರೈಮ್ ಮಿನಿಸ್ಟರ್ ಮೊಹಮ್ಮದ್ ಹಸನ್ ರೋಬಲ್. ಸೊ ಹಸನ್ ಶೇಖ್ ಮಹಮೂದ್ ಅವರು ಸೊಮಾಲಿಯಾದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ವಿಚ್ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ ವಡ್ನಗರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್? ವಡ್ನಗರ್ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗುಜರಾತ್. ಕೇಂದ್ರ ಸಾಂಸ್ಕೃತಿಕ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ಗಾಂಧಿನಗರದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಅವರು ವಡ್ನಗರ್ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಉದ್ಘಾಟಿಸಿದರು. ಸೊ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದಂದು ಗುಜರಾತ್ ಸರ್ಕಾರವು ವಡ್ನಗರ್ ನಗರವನ್ನು ವಿಶ್ವ ದರ್ಜೆಯ ಪಾರಂಪರಿಕ ಪ್ರವಾಸೋದ್ಯಮ ತಾಣವಾಗಿ ಮಾಡಲು ಘೋಷಿಸಿತು. ಅಂಡ್ ವಡ್ನಗರ್ ತನ್ನ ಸ್ಮಾರಕಗಳು, ಕಲಾಕೃತಿಗಳು ಮತ್ತು ಪುರಾತತ್ವ ಮತ್ತು ಐತಿಹಾಸಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಸೊ ಇತ್ತೀಚೆಗೆ ವಡ್ನಗರ್ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಗುಜರಾತ್ನಲ್ಲಿ ಆಯೋಜಿಸಲಾಯಿತು. ಸೊ ಗುಜರಾತ್ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಭೂಪೇಂದರ್ ಪಟೇಲ್ ಅಂಡ್ ಗವರ್ನರ್ ಆಚಾರ್ಯ ದೇವ್ ವ್ರತ್. As per a recent report, which country recorded the maximum number of air pollution related deaths? ಇತ್ತೀಚಿನ ವರದಿಯ ಪ್ರಕಾರ ಯಾವ ದೇಶವು ಗರಿಷ್ಠ ಸಂಖ್ಯೆಯ ವಾಯು ಮಾಲಿನ್ಯ ಸಂಬಂಧಿತ ಸಾವುಗಳನ್ನು ದಾಖಲಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯಾ. ದಿ ಲ್ಯಾನ್ಸೆಟ್ ಹೆಲ್ತ್ ನಲ್ಲಿ ಪ್ರಕಟವಾದ ಮಾಲಿನ್ಯ ಮತ್ತು ಆರೋಗ್ಯದ ವರದಿಯ ಪ್ರಕಾರ 2019ರಲ್ಲಿ ಭಾರತದಲ್ಲಿ 16.7 ಲಕ್ಷ ಸಾವುಗಳಿಗೆ ವಾಯು ಮಾಲಿನ್ಯ ಕಾರಣವಾಗಿದೆ. ಅಂಡ್ ಆ ವರ್ಷದಲ್ಲಿ ದೇಶದಲ್ಲಿ ಸಂಭವಿಸಿದ ಎಲ್ಲಾ ಸಾವುಗಳಲ್ಲಿ ಇದು 17.8% ಆಗಿದೆ. ಅಂಡ್ ಈ ಸಂಖ್ಯೆ ಯಾವುದೇ ದೇಶದ ವಾಯು ಮಾಲಿನ್ಯ ಸಂಬಂಧಿತ ಸಾವುಗಳ ಅತಿ ದೊಡ್ಡ ಸಂಖ್ಯೆ ಆಗಿದೆ. ಅಂಡ್ ಭಾರತದಲ್ಲಿ ವಾಯು ಮಾಲಿನ್ಯ ಸಂಬಂಧಿತ ಸಾವುಗಳಲ್ಲಿ ಹೆಚ್ಚಿನವು PM 2.5 ಮಾಲಿನ್ಯದಿಂದ ಮತ್ತು ಉಳಿದವು ಮನೆಯ ವಾಯು ಮಾಲಿನ್ಯದಿಂದ ಉಂಟಾಗಿದೆ. ಅಂಡ್ ಜಾಗತಿಕವಾಗಿ ವಾಯು ಮಾಲಿನ್ಯವು 66.7 ಲಕ್ಷ ಸಾವುಗಳಿಗೆ ಕಾರಣವಾಗಿದೆ. Which country hosted key SCO's regional anti-terrorist structure anti-terror meet? ಯಾವ ದೇಶವು ಪ್ರಮುಖ SCOಯ ಪ್ರಾದೇಶಿಕ ಭಯೋತ್ಪಾದಕ ವಿರೋಧಿ ರಚನೆಯ ಭಯೋತ್ಪಾದನಾ ವಿರೋಧಿ ಸಭೆಯನ್ನು ಆಯೋಜಿಸಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಂಡಿಯಾ.
ಭಾರತ ದೇಶವು ಮೇ 16ರಿಂದ 19ರವರೆಗೆ ನವದೆಹಲಿಯಲ್ಲಿ ಶಂಘೈ ಸಹಕಾರ ಸಂಘಟನೆಯ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಸಭೆಯನ್ನು ಆಯೋಜಿಸಿದೆ. ಸೊ ಭಾರತ, ಇರಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಾಕಿಸ್ತಾನ್, ತುರ್ಕಿಮಿನಿಸ್ತಾನ್, ಪಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿಗೆ ಭದ್ರತಾ ಸಲಹೆಗಾರರು ಈ ಸಭೆಯಲ್ಲಿ ಭಾಗವಹಿಸಿದರು. ಸೊ ಭಾರತವು ಕಳೆದ ವರ್ಷ ಎಸ್ಸಿಒಯ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು 1 ವರ್ಷದ ಅವಧಿಗೆ ವಹಿಸಿಕೊಂಡಿದೆ. ಸೊ ಭಾರತ ದೇಶವು ಮೇ 2022ರಲ್ಲಿ ನವದೆಹಲಿಯಲ್ಲಿ ಶಂಘೈ ಸಹಕಾರ ಸಂಘಟನೆಯ ಎಸ್ಸಿಒಯ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಸಭೆಯನ್ನು ಆಯೋಜಿಸಿತು. ಸಿಕ್ಕಿಂ ಅಬ್ಸರ್ವ್ಡ್ ಇಟ್ಸ್ ಸ್ಟೇಟ್ಹುಡ್ ಡೇ ಆನ್ ಡ್ಯಾಶ್. ಸಿಕ್ಕಿಂ ತನ್ನ ಸ್ಟೇಟ್ಹುಡ್ ಡೇ ಅನ್ನು ಡ್ಯಾಶ್ ರಂದು ಆಚರಿಸಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೇ 16th. ಸಿಕ್ಕಿಂ ರಾಜ್ಯ ತನ್ನ 47ನೇ ಸ್ಟೇಟ್ಹುಡ್ ಡೇ ಅನ್ನು ಮೇ 16, 2022 ರಂದು ಆಚರಿಸಿತು. ಸೊ 1975ರ ಮೇ 16ರಂದು ಸಿಕ್ಕಿಂ ಭಾರತದ 22ನೇ ರಾಜ್ಯವಾಗಿ ಭಾರತದ ಭಾಗವಾಯಿತು. ಸೊ ಮೇ 15, 1975 ರಂದು ಭಾರತದ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು 36ನೇ ಸಂವಿಧಾನಿಕ ತಿದ್ದುಪಡಿಗೆ ಸಹಿ ಹಾಕಿದರು ಮತ್ತು 1 ದಿನದ ನಂತರ ಸಿಕ್ಕಿಂ ಸಂಪೂರ್ಣ ಭಾರತೀಯ ರಾಜ್ಯವಾಯಿತು. ಸೊ ಸಿಕ್ಕಿಂ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಗ್ಯಾಂಗ್ಟಾಕ್, ಗವರ್ನರ್ ಗಂಗಾ ಪ್ರಸಾದ್, ಚೀಫ್ ಮಿನಿಸ್ಟರ್ ಪ್ರೇಮ್ ಸಿಂಗ್ ತಮಂಗ್. ಸೊ ಮೇ 16ರಂದು ಸಿಕ್ಕಿಂ ತನ್ನ 47ನೇ ಸ್ಟೇಟ್ಹುಡ್ ಡೇ ಅನ್ನು ಆಚರಿಸಿತು. ಹೂ ಹ್ಯಾಸ್ ವಾನ್ ಮೆನ್ ಸಿಂಗಲ್ಸ್ ಟೈಟಲ್ ಆಫ್ ಇಟಾಲಿಯನ್ ಓಪನ್ 2022? ಇಟಾಲಿಯನ್ ಓಪನ್ 2022ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನೊವಾಕ್ ಜೊಕೋವಿಕ್. ಇಟಾಲಿಯನ್ ಓಪನ್ 2022ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ನೊವಾಕ್ ಜೊಕೋವಿಕ್ ಅವರು ಗೆದ್ದಿದ್ದಾರೆ. ಸೊ ಇಟಾಲಿಯನ್ ಓಪನ್ 2022ರ ವಿನ್ನರ್ಸ್ ನೋಡೋದಾದ್ರೆ ಗೈಸ್, ಮೆನ್ ಸಿಂಗಲ್ಸ್ ವಿನ್ನರ್ ನೊವಾಕ್ ಜೊಕೋವಿಕ್ ಫ್ರಮ್ ಸರ್ಬಿಯಾ, ವುಮನ್ ಸಿಂಗಲ್ಸ್ ಇಗಾ ಸ್ವಿಯಾಟೆಕ್ ಫ್ರಮ್ ಪೋಲೆಂಡ್, ಮೆನ್ಸ್ ಡಬಲ್ಸ್ ವಿನ್ನರ್ ನಿಕೋಲಾ ಮೆಕ್ಟಿಕ್ ಅಂಡ್ ಮ್ಯಾಟ್ ಪ್ಯಾವಿಕ್, ವುಮನ್ಸ್ ಡಬಲ್ಸ್ ವಿನ್ನರ್ ವೆರೋನಿಕಾ ಕೆ and Anastasia P. Kenton Kool of which country became the first foreigner to scale Mount Everest for 16 times? ಮೌಂಟ್ ಎವರೆಸ್ಟ್ ಅನ್ನು 16 ಬಾರಿ ಏರಿದ ಮೊದಲ ವಿದೇಶಿಯರಾದ ಕೆಂಟನ್ ಕೂಲ್ ಅವರು ಯಾವ ದೇಶದವರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯುನೈಟೆಡ್ ಕಿಂಗ್ಡಮ್. ಸೌತ್ ವೆಸ್ಟ್ ಇಂಗ್ಲೆಂಡ್ನ ಕೆಂಟನ್ ಕೂಲ್ ಅವರು 16ನೇ ಬಾರಿಗೆ ವಿಶ್ವದ ಅತಿ ಎತ್ತರದ ಪರ್ವತವನ್ನು ಏರಿದ್ದಾರೆ ಮತ್ತು ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ವಿದೇಶಿಯರಾಗಿದ್ದಾರೆ. ಸೊ ಕೆಂಟನ್ ಅವರು 2013ರಲ್ಲಿ ಮೌಂಟ್ ನೆವ್ಟ್ಸೆ, ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಏರಿದ ಮೊದಲ ಬ್ರಿಟಿಷ್ ಮೌಂಟೇನಿಯರ್ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಸೊ ಆಟ್ ಪ್ರೆಸೆಂಟ್ ಮೌಂಟ್ ಎವರೆಸ್ಟ್ ಹೈಟ್ ನೋಡೋದಾದ್ರೆ ಗೈಸ್ 8,848 meters. Recently, India has signed how many MOU with Nepal? ಭಾರತವು ನೇಪಾಳದೊಂದಿಗೆ ಎಷ್ಟು ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 4. ಪ್ರೈಮ್ ಮಿನಿಸ್ಟರ್ ಮೋದಿಯವರು ನೇಪಾಳ ಭೇಟಿಯ ಸಂದರ್ಭದಲ್ಲಿ ಭಾರತ ಮತ್ತು ನೇಪಾಳ 6 ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಸೊ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಮತ್ತು ಲುಂಬಿನಿ ಬೌದ್ಧ ವಿಶ್ವವಿದ್ಯಾನಿಲಯಗಳ ನಡುವೆ ಬೌದ್ಧ ಅಧ್ಯಯನಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಠವನ್ನು ಸ್ಥಾಪಿಸುವ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ನೆಕ್ಸ್ಟ್, ಐಸಿಸಿಆರ್ ಚೇರ್ ಆಫ್ ಇಂಡಿಯನ್ ಸ್ಟಡೀಸ್ ಸ್ಥಾಪನೆಯ ಕುರಿತು ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ಸ್ ಮತ್ತು ಕಾಠ್ಮಾಂಡು ವಿಶ್ವವಿದ್ಯಾನಿಲಯದ ನಡುವೆ ಒಂದು MOU ಸಹಿ ಹಾಕಲಾಯಿತು. ಅಂಡ್ ನೆಕ್ಸ್ಟ್, ಕಾಠ್ಮಾಂಡು ವಿಶ್ವವಿದ್ಯಾನಿಲಯ ಮತ್ತು IIT ಮದ್ರಾಸ್ ನಡುವಿನ ಒಪ್ಪಂದವನ್ನು ಸ್ನಾತಕೋತ್ತರ ಮಟ್ಟದಲ್ಲಿ ಜಂಟಿ ಪದವಿ ಕಾರ್ಯಕ್ರಮಕ್ಕಾಗಿ ಸಹಿ ಹಾಕಲಾಯಿತು. ಸೊ ಟೋಟಲ್ 4 ಒಪ್ಪಂದಗಳಿಗೆ ಭಾರತ ಮತ್ತು ನೇಪಾಲ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ನೇಪಾಲ್ ಬಗ್ಗೆ ನೋಡೋದು ಗೈಸ್, ನೇಪಾಲ್ದು ಪ್ರೈಮ್ ಮಿನಿಸ್ಟರ್ ಶೇರ್ ಬಹಾದೂರ್ ದೇವ್ಬಾ, ನೇಪಾಲ್ದು ಪ್ರೆಸಿಡೆಂಟ್ ವಿದ್ಯಾದೇವಿ ಭಂಡಾರಿ, ನೇಪಾಲ್ದು ಕ್ಯಾಪಿಟಲ್ ಕಾಠ್ಮಾಂಡು ಅಂಡ್ ನೇಪಾಲ್ದು ಕರೆನ್ಸಿ ನೇಪಾಲೀಸ್ ರುಪಿ. ಸೊ ರೀಸೆಂಟ್ ಆಗಿ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನೇಪಾಳಕ್ಕೆ ಭೇಟಿ ನೀಡಿದರು. ಅಮಿತ್ ಶಾ ಇನಾಗ್ರೇಟೆಡ್ ನ್ಯಾಷನಲ್ ಸೈಬರ್ ಫಾರೆನ್ಸಿಕ್ ಲ್ಯಾಬೋರೇಟರಿ ಇನ್ ವಿಚ್ ಸಿಟಿ? ಅಮಿತ್ ಶಾ ಅವರು ಯಾವ ನಗರದಲ್ಲಿ ರಾಷ್ಟ್ರೀಯ ಸೈಬರ್ ಫಾರೆನ್ಸಿಕ್ ಪ್ರಯೋಗಾಲಯವನ್ನು ಉದ್ಘಾಟಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹೈದರಾಬಾದ್. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಸೈಬರ್ ಫಾರೆನ್ಸಿಕ್ ಪ್ರಯೋಗಾಲಯವನ್ನು ಉದ್ಘಾಟಿಸಿದರು. ಸೊ ಗೃಹ ಸಚಿವಾಲಯದ ಸೈಬರ್ ಮತ್ತು ಮಾಹಿತಿ ಭದ್ರತಾ ವಿಭಾಗವು ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ಸೈಬರ್ ಅಪರಾಧ ತಡೆ ಯೋಜನೆಯಡಿ NCFL ಅನ್ನು ಸ್ಥಾಪಿಸಿದೆ. NCFL ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಸೈಬರ್ ಫಾರೆನ್ಸಿಕ್ ಲ್ಯಾಬೋರೇಟರಿ. ಸೊ ಸುಮಾರು 35 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಈ ಯೋಜನೆಯನ್ನು CFSLಗೆ ನೀಡಲಾಯಿತು. ಸೊ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಸೈಬರ್ ಫಾರೆನ್ಸಿಕ್ ಲ್ಯಾಬ್ ಅನ್ನು ಉದ್ಘಾಟಿಸಿದರು.
ಸ್ನೇಹಿತರೆ ಎಷ್ಟು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ವಿಚ್ ಕಂಟ್ರಿ ಹೋಸ್ಟೆಡ್ ವರ್ಲ್ಡ್ ಫಾರೆಸ್ಟ್ರಿ ಕಾಂಗ್ರೆಸ್? ಇದಕ್ಕೆ ಉತ್ತರ ಸ್ನೇಹಿತರೆ ಸೌತ್ ಕೊರಿಯಾ. ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ when is ನ್ಯಾಷನಲ್ ಡೆಂಗ್ಯೂ ಡೇ ಸೆಲೆಬ್ರೇಟೆಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಮೇ 16. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು ವಿಚ್ ಸ್ಟೇಟ್ ವಾನ್ 12th ಹಾಕಿ ಇಂಡಿಯಾ ಸೀನಿಯರ್ ವುಮನ್ ನ್ಯಾಷನಲ್ ಚಾಂಪಿಯನ್ಶಿಪ್ 2022? ನೆಕ್ಸ್ಟ್ ಕ್ವಶನ್ ಇಸ್ ಸ್ನೇಹಿತರೆ ರೀಸೆಂಟ್ಲಿ ಅಮಿತ್ ಶಾ ಇನಾಗ್ರೇಟೆಡ್ ನ್ಯಾಷನಲ್ ಸೈಬರ್ ಫಾರೆನ್ಸಿಕ್ ಲ್ಯಾಬ್ ಇನ್ ವಿಚ್ ಸಿಟಿ? ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.